ಬೆಂಗಳೂರಿನಲ್ಲಿ ಮಹಾಮಳೆಗೆ ಕಾರುಗಳು ಮುಳುಗಡೆಯಾಗಿದೆ. ಎಲ್ಲಿ ನೋಡಿದ್ರು ಕೂಡ ನೀರೋ ನೀರು. ಈಗಾಗಲೇ 10 ಗಂಟೆ ಸಮಯ, 10 ಗಂಟೆ ಆದರೂ ಕೂಡ ನೀರು ತಗ್ಗಿಲ್ಲ. ಅಪಾರ್ಟ್ಮೆಂಟ್ಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕೆಳಗಡೆ ಫ್ಲೋರ್ ಎಲ್ಲವೂ ಕೂಡ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಯಾವ ರೀತಿ ನೀರು ಹರಿದಿದೆ. ಡಾಲರ್ಸ್ ಕಾಲೋನಿಯ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಡಾಲರ್ಸ್ ಕಾಲೋನಿನಲ್ಲಿ ನೀರನ್ನು ಎತ್ತೋದಕ್ಕೆ ಅಂತ ಪಂಪ್ ಸೆಟ್ಟನ್ನು ಒಂದನ್ನು ತಂದಿದ್ದಾರೆ. ಬಟ್ ಪಂಪ್ ಸೆಟ್ ತಂದರೂ ಕೂಡ ಏನಾಗೋದು ಗೊತ್ತಾ, ಆ ಮಳೆ ನೀರಿನಲ್ಲಿ ಕಸ ಕಡ್ಡಿ ಪ್ಲಾಸ್ಟಿಕ್ಕು ಹಾಳು ಮೂಳು ಎಲ್ಲ ಕೊಚ್ಕೊಂಡು ಬಂದಿರುತ್ತೆ. ಕಾರು ಮುಳುಗಡೆ ಆಗಿರೋದು ನೋಡ್ತಾ ಇದ್ದೀರಾ. ಒಂದು ಕಾರು ಯಾವ ರೀತಿಯಲ್ಲಿ ಯಾವ ಪ್ರಮಾಣದಲ್ಲಿ ಮುಳುಗಡೆಯಾಗಿದೆ, ನೀರು ಯಾವ ಮಟ್ಟಿಗೆ ಹರಿತಾ ಇದೆ ಅಂತಕ್ಕಂಥದ್ದನ್ನು ನೀವಿಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಡಾಲರ್ಸ್ ಕಾಲೋನಿನಲ್ಲಿ ನೀರು ಯಾವ ರೀತಿ ಇದೆ, ಆ ಮೋಟ್ರ್ ಹಾಕಿ ನೀರು ತೆಗೆದು ಒಂದು ಕಷ್ಟ ನೋಡಿ. ಅಲ್ಲಿ ಕಸ ಕಡ್ಡಿ ಯಾವ ಥರ ಬಿದ್ದಿದೆ ಅಂತ. ಆ ಪೈಪ್ಗೆ ಅದು ಸಿಕ್ಕಾಕೊಂಡ್ಬಿಟ್ರೆ ನೀರು ಎತ್ತಕ್ಕಾಗಲ್ಲ. ಅದೊಂದು ಕೆಳಗಡೆ ಅಂಡರ್ಗ್ರೌಂಡ್, ಅದು ಅಲ್ಲ ಅಂಡರ್ಗ್ರೌಂಡಲ್ಲಿ ನೀರು ಯಾವ ರೀತಿ ತುಂಬಿದೆ ಅಂತ ಈಗ ನೋಡ್ತಾ ಇರೋದು. ರಾತ್ರಿ ದೃಶ್ಯವನ್ನು ನೋಡ್ಬೇಕು ನೀವು, ಹೆಂಗೆ ನೀರು ಬಂದು ಹರಿದು ತುಂಬ್ತಾ ಇದೆ ಅಂತಂದರೆ ಯಾವುದೋ ದೊಡ್ಡ ಕಾಲುವೆಗೆ ರಭಸವಾಗಿ ನೀರು ಹರ್ಕೊಂಡು ಬರ್ತಾ ಇದೆ ಅನ್ನೋ ರೀತಿ ನೋಡಿ. ಅವರು ಆ ಜಾಲರಿ ಹಾಕ್ಬಿಟ್ಟು ತೆಗಿತಾ ಇದ್ದಾರೆ ಕಸ ಎಲ್ಲನೂ. ಯಾಕೆ ಅಂತಂದರೆ ಪಂಪ್ ಸೆಟ್ ಹಾಕಿ ನೀರು ತೆಗಿಯೋಕ್ಕಾಗ್ತಾ ಇಲ್ಲ. ಆ ಪೈಪ್ಗೆ ಬಂದು ಆ ಪ್ಲಾಸ್ಟಿಕ್ ಕವರು ವಾಟ್ರ್ ಬಾಟ್ಲು ಅದು ಇದು ಎಲ್ಲ ತುಂಬ್ಕೋತಾ ಇದೆ. ಮೊದಲು ಅದನ್ನು ಕ್ಲೀನ್ ಮಾಡಬೇಕು. ನೋಡಿ ನೀರು ಎಷ್ಟಿದೆ ಅಂತಂದ್ಬಿಟ್ಟು ಅಷ್ಟು ನೀರನ್ನು ಹೊರಗೆ ಹಾಕಬೇಕು. ಅದು ಯಾವುದೋ ಒಂದು ಕಾರು, ಆ ಕಾರು ಕಂಪ್ಲೀಟಾಗಿ ನೀರಲ್ಲಿ ಮುಳುಗಡೆ ಆಗಿದೆ. ಈ ನೀರು ತೆಗ್ದುಬಿಟ್ರೆ ಆಗಲ್ಲ. ಈ ನೀರು ತೆಗೆದ ಮೇಲೆ ಆ ಕಾರ್ ರಿಪೇರಿ ಮಾಡಿಸೋದಕ್ಕೆ ಇನ್ನು ಎಷ್ಟು ಖರ್ಚು ಮಾಡಬೇಕು. ನನ್ನ ಕೊಲೀಗ್ ಪವಿತ್ರ ಅವರಿಂದ ಮತ್ತಷ್ಟು ಮಾಹಿತಿ ಪಡ್ಕೊಳ್ತೀನಿ. ಪವಿತ್ರ, ಏನು ಪರಿಸ್ಥಿತಿ ಇದು? 10 ಗಂಟೆ ಆದರೂ ನೀರು ಪ್ರಮಾಣ ತಗ್ತಾ ಇಲ್ಲ ಬೆಂಗಳೂರಿನಲ್ಲಿ. ಡ್ರೈನೇಜ್ ವ್ಯವಸ್ಥೆಗಳು ಸರಿ ಇಲ್ಲ. ಒಂದು ರಾತ್ರಿಯ ಮಳೆಯನ್ನು ಬೆಂಗಳೂರು ತಡ್ಕೊಳಕ್ಕಾಗಲ್ವಾ ಅಂತ ಪರಿಸ್ಥಿತಿ ಇದೆಯಾ ಪವಿತ್ರ? ಹೌದು ಅರವಿಂದ್, ಒಂದು ರಾತ್ರಿಯ ಮಳೆಗೆ ಬಹುತೇಕ ಬೆಂಗಳೂರಿನ ಭಾಗಗಳು ಜಲಾವೃತಗೊಂಡಿದೆ. ನಾನಿರುವಂಥದ್ದು ಸಿಎಂ ಮನೆಯ ತುಂಬಾ ದೂರ ಏನಿಲ್ಲ. ಈ ಅಪಾರ್ಟ್ಮೆಂಟ್ ಇರುವಂಥದ್ದು ಸಿಎಂ ಮನೆಯ ಪಕ್ಕವೇ ಇರುವಂತಹ ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟ್ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಬೇಸ್ಮೆಂಟ್ನಲ್ಲಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಸುಮಾರು 50 ಕಾರುಗಳು ಮುಳುಗಡೆಯಾಗಿದೆ. ಇಷ್ಟೊಂದು ನೀರು ರಭಸವಾಗಿ ಬರೋದು ಇದು ಹೊಸದೇನಲ್ವಂತೆ. ಸುಮಾರು 5 ಸಲದಿಂದ 5 ಬಾರಿಯ ಮಳೆಗೂ ಕೂಡ ಇದೇ ರೀತಿಯ ಪರಿಣಾಮಗಳು ಇಲ್ಲಿ ಉಂಟಾಗಿತ್ತು. ಯಾಕಂದರೆ ಆ ಭಾಗದಲ್ಲಿ, ಅಂದರೆ ಈ ಅಪಾರ್ಟ್ಮೆಂಟ್ನ ಪಕ್ಕದಲ್ಲಿ ಒಂದು ಮಳೆ ನೀರು ಹೋಗುವಂತಹ ಕಾಲುವೆ ಇದೆ. ಅದಕ್ಕೆ ನೇರವಾಗಿ ಬೀದಿಯಲ್ಲಿ ಡ್ರೈನ್ ವಾಟರನ್ನು ಕೂಡ ಬಿಡುತ್ತೆ. ಆ ಮೋರಿ ವಾಟರ್ ಮತ್ತು ಮಳೆಯ ನೀರು ಎರಡೂ ಮಿಕ್ಸ್ ಆಗಿ ಈ ನಿನ್ನೆಯ ಒಂದು ಮಳೆಗೆ ಇಡೀ ಅಪಾರ್ಟ್ಮೆಂಟ್ ಜಲಾವೃತಗೊಂಡಿದೆ. ಬಹುತೇಕ ಇವತ್ತು ಸಂಜೆ ಆದ್ರೂ ಕೂಡ ಈ ಒಂದು ನೀರನ್ನು ತೆಗೆಯೋದು ಬಹುತೇಕ ಕಷ್ಟ ಅಂತ ಅನ್ಸುತ್ತೆ. ಈಗಾಗಲೇ 2-3 ಮೋಟರ್ಗಳನ್ನು ಹಾಕಿ ಎಲ್ಲ ಭಾಗದಿಂದಲೂ ಕೂಡ ನೀರು ತೆಗೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನೀರು ತೆಗೆಯುವ ರಾತ್ರಿವರೆಗೂ ಕೂಡ ಅದೇ ರೀತಿ ಓಕೆ, ನನಗೆ ವಾಯ್ಸ್ ಕೇಳಿಸ್ತಾ ಇಲ್ಲ ನನ್ನ ಕೊಲಿಗ್ದು. ಬಟ್ ಪರಿಸ್ಥಿತಿ ವಿಜುವಲ್ಸ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಏನು ಅಂತ. ನೀರು ಎಷ್ಟು ಮಟ್ಟಿಗೆ ಅಲ್ಲಿ ತುಂಬಿಕೊಂಡಿದೆ ಅಂತ. ಐ ಥಿಂಕ್ ಅದೊಂದು ಅಪಾರ್ಟ್ಮೆಂಟ್ ಅಂತ ಅನಿಸುತ್ತೆ. ಅಪಾರ್ಟ್ಮೆಂಟ್ನ ಪಕ್ಕದಲ್ಲಿ ಅಂದರೆ ಆ ವೆಹಿಕಲ್ ಪಾರ್ಕಿಂಗಿಗೆ ಕೆಳಗಡೆ ಹೋಗ್ತಾರಲ್ಲ ಆ ಪ್ಯಾಸೇಜ್, ಅದು ಆ ಪ್ಯಾಸೇಜ್ಗೆ ನೀರು ನುಗ್ಗಿರ್ತಕ್ಕಂಥದ್ದು. ನಾನು ರಾತ್ರಿ ವಿಜುವಲ್ಸನ್ನು ನೋಡಿದಾಗ ಇದೊಂದು ಯಾವುದೋ ರಾಜಕಾಲುವೆ ಅಂದ್ಕೊಂಡ್ಬಿಟ್ಟಿದ್ದೆ. ರಾಜಕಾಲುವೆಗೆ ನೀರು ತುಂಬ್ಕೊಂಡು ಬಂದಂಗೆ ಹರಿತಾ ಇತ್ತು ನೀರು. ಇಲ್ಲಿಗೆ ಬಂದು ತುಂಬ್ತಾ ಇತ್ತು. ನೈಟ್ ವಿಜುವಲ್ಸ್ಗಳು ಕೂಡ ಇದೆ, ಅದನ್ನು ಬೇಕಾದ್ರೆ ತೋರಿಸ್ತೀವಿ. ಇದು ಈಗ ಆ ನೀರನ್ನು ತೆಗೆಯುವ ಕೆಲಸ ಮಾಡ್ತಾ ಇದ್ದಾರೆ. ಒಳಗಡೆ ಅದು ಎಷ್ಟು ಕಾರ್ ನಿಂತಿದೆಯೋ ಅಲ್ಲಿ ಆ ಡೌನಲ್ಲಿ ಇಳಿದು ಲೆಫ್ಟಿಗೆ ಟರ್ನ್ ಆದರೆ ನಿಮಗೆ ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಇದೆ. ಆ ಕಾರ್ ಪಾರ್ಕಿಂಗ್ನಲ್ಲಿ ಸಂಪೂರ್ಣವಾಗಿ ನೀರು ತುಂಬಿದೆ, ನೀರು ನುಗ್ಗಿದೆ. ಈ ಅಪಾರ್ಟ್ಮೆಂಟ್ಗಳಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ ಕೊಡ್ತಾರಲ್ಲ, ಅದು ಈ ಪ್ರಾಬ್ಲಮ್. ಇದು ಅವ್ರೇನು ಮಾಡ್ತಾರೆ, ಭೂಮಿ ಮಟ್ಟ ಲೆವೆಲ್ಗೆ ತರಲ್ಲ, ಇನ್ನೂ ಕೆಳಗಡೆ ಆಳ ತೋಡಿ ಪಾರ್ಕಿಂಗ್ ಮಾಡಿಬಿಡ್ತಾರೆ ಪಿಲ್ಲರ್ ಹಾಕ್ಬಿಟ್ಟು. ಅದು ತಗ್ಗು ಪ್ರದೇಶದ ರೂಪದಲ್ಲಾಗಿ ನೀರು ತುಂಬಿಕೊಳ್ಳುತ್ತೆ. ಆ ನೀರನ್ನು ಹೊರ ತೆಗೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ ಕಾರುಗಳು ನಿಂತಿದೆ ಅಲ್ಲೆಲ್ಲವೂ ಕೂಡ. ಒಂದು ಇಡೀ ಕಾರು ಮೇಲ್ಗಡೆ ಸ್ವಲ್ಪ ಕಾಣೋದು ಬಿಟ್ಟರೆ ಕಂಪ್ಲೀಟಾಗಿ ಮುಳುಗೋಗ್ಬಿಟ್ಟಿದೆ. ಎಲ್ಲ ಕಾರುಗಳ ಸ್ಥಿತಿನೂ ಇದೇನೆ. ಈ ಕಾರುಗಳೆಲ್ಲವೂ ಕೂಡ ಸಂಪೂರ್ಣ ಹಾಳಾಗಿರುತ್ತೆ, ಇಷ್ಟು ನೀರು ನಿಂತಿರೋದು. ಮೋಟ್ರ್ ಹಾಕಿ ನೀರನ್ನು ತೆಗೆಯುವ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಆಗಲೇ ಹೇಳ್ದಂಗೆ ಪೈಪ್ಗೆ ಕಸ ಕಡ್ಡಿಗಳೆಲ್ಲ ಸಿಕ್ಕಾಕೋತಾ ಇದೆ. ಒಂದು ಕೆರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ದೊಡ್ಡ ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಬೇಸ್ಮೆಂಟಲ್ಲಿ ಕಾರ್ ಪಾರ್ಕಿಂಗ್ ಕೊಟ್ಟಿರ್ತಾರೆ. ಆ ಕಾರ್ ಪಾರ್ಕಿಂಗ್ನಲ್ಲಿ ಕಂಪ್ಲೀಟಾಗಿ ರೋಡ್ ಲೆವೆಲ್ಗೆ ನೀರು ನಿಂತಿದೆ. ಒಳಗಡೆ ಎಲ್ಲ ಕಾರ್ಗಳು ಕೂಡ ಸಂಪೂರ್ಣ ಮುಳುಗಡೆ. ಮತ್ತೆ ನಾನು ಸಂಪರ್ಕಕ್ಕೆ ತಗೋತೀನಿ ನನ್ನ ಕೊಲೀಗ್ ಪವಿತ್ರ ಅವರನ್ನ. ಪವಿತ್ರ, ವಿಜುವಲ್ಸ್ ಸಮೇತ ತಾವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಏನಾಗಿದೆ ಅಂತ ಅಂದ್ಬಿಟ್ಟು, ಪ್ಲೀಸ್ ಕಂಟಿನ್ಯೂ.
ಬಂದಿರುವಂಥದ್ದು. ಅಂದರೆ ಈ ಅಪಾರ್ಟ್ಮೆಂಟ್ನ ಪಕ್ಕದಲ್ಲಿ ಒಂದು ಮಳೆಯ ನೀರಿಗೆ ಅಂತ ಕಾಲುವೆಯನ್ನ ಮಾಡಿದ್ದಾರೆ. ಅಲ್ಲಿ ಕೇವಲ ರೈನ್ ವಾಟರ್ ಅಷ್ಟೇ ಹೋಗಬೇಕು. ಆದರೆ BBMP ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂದರೆ ಆ ರೈನ್ ವಾಟರ್ಗೆ ಮೋರಿ ವಾಟರನ್ನು ಕನೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಆ ಫೋರ್ಸ್ ಏನಿದೆ ರಭಸಕ್ಕೆ ಅಲ್ಲಿನ ಅಷ್ಟು ಮೋರಿಯ ನೀರು ಇಡೀ ಅಪಾರ್ಟ್ಮೆಂಟನ್ನು ಸುತ್ತುವರೆದಿದ್ದು, ಇಡೀ ಅಪಾರ್ಟ್ಮೆಂಟ್ ಇದರಿಂದ ಜಲಾವೃತಗೊಂಡಿದೆ. ಸೊ ಹಾಗಾಗಿ ಈ ರೀತಿಯ ದೃಶ್ಯಗಳು ಕಾಣಿಸಿಕೊಟ್ಟು ಈ ಭಾಗದಲ್ಲಿ ಮಾತ್ರ ಅಲ್ಲ, ಇನ್ನು ಡೌನ್ ಹೋಗ್ತಾ ಇದ್ದಂತೆ ಕಂಪ್ಲೀಟ್ ಆಗಿ ಅಪಾರ್ಟ್ಮೆಂಟ್ಗೆ ನೀರು ಹಾಕ್ತಾ ಇರುವಂಥದ್ದು. ಅಂದರೆ ಈ ಸ್ಟೆಪ್ಸ್ ಏನಿದೆ ಈ ಭಾಗದಲ್ಲೂ ಕೂಡ ನೀರು ತುಂಬ್ತಿರುವಂಥದ್ದು ನೋಡ್ತಾ ಇರ್ಬೋದು. ಅಂದರೆ ಸಂಪೂರ್ಣವಾಗಿ ಗಲೀಜು ವಾಟರ್, ಇದು ಮೋರಿ ವಾಟರ್ ಬಂದಿರುವಂಥದ್ದು. ಸೊ ಹಾಗಾಗಿ ಇಡೀ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ ಒಂದು ರೀತಿ ದಿಗ್ಬಂಧನ ರೀತಿಯಲ್ಲಿ ಆಗಿದೆ ಅರವಿಂದ್. ಬಟ್ ಈ ನೀರನ್ನೆಲ್ಲ ಹೊರಗಾಕೋ ರೀತಿ ಹೆಂಗೆ ಅಂತ, ಒಂದು ಮೋಟರ್ ಸಾಕಾಗುತ್ತಾ ಪವಿತ್ರ? ಅಷ್ಟು ಪ್ರಮಾಣದ ನೀರನ್ನು ಹೊರಗಾಕಕ್ಕಾಗುತ್ತಾ ಅಂತ? ಸುಮಾರು ಎಷ್ಟು ಕಾರ್ಗಳಿದೆ ಪಾರ್ಕಿಂಗ್ ಲಾಟಲ್ಲಿ? ಅರವಿಂದ್, ಸುಮಾರು 50 ಕಾರುಗಳು ಇದಾವೆ ಅಂತ ಇಲ್ಲಿನ ಅಪಾರ್ಟ್ಮೆಂಟ್ ನಿವಾಸಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಸುಮಾರು ಮೂರು ಮೋಟಾರ್ಗಳನ್ನು ಈಗಾಗಲೇ ಹಾಕಿದ್ದಾರೆ. ಒಂದಿಷ್ಟು ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಸಂಪೂರ್ಣವಾಗಿ ಅಂದರೆ ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ರೀತಿ ಆಗುತ್ತಾ? ಸೌಂಡ್ ಕೇಳಿಸ್ತಾ ಇಲ್ಲ. ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಆಗುತ್ತೆ. ಇದ್ರ ಬಗ್ಗೆ ಕಾರ್ಪೊರೇಷನ್ ಬರ್ತಾರೆ, ತೇಪೆ ಕೆಲಸ ಹಾಕ್ಬಿಟ್ಟು ಹೋಗ್ತಾರೆ. ಅವರು ಏನು ಹೇಳಿದ್ರು ಕೇಳ್ತಾ ಇಲ್ಲ ಸರಿಯಾಗಿ. ಅಲ್ಲಲ್ಲ, ಸೆಕೆಂಡ್ ಟೈಮು. ಲಾಸ್ಟ್ ಇಯರ್ 1.5 ವರ್ಷ ಮುಂಚೆ ಬಂದಿತ್ತು. ಅದೇ ನಾವು ಇವಾಗ ರೀಸೆಂಟಾಗಿ ಬಂದದ್ದಿಲ್ಲಿ. ಮುಂಚೆನೂ ಬಂದಿತ್ತಂತೆ, ಮುಂಚೆನೂ ಎಲ್ಲ ಕಾರುಗಳು ಹೋಗಿದೆ ಇಲ್ಲಿ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಾದರೂ ಆಗಿದ್ರೆ ಭಾರಿ ತೊಂದರೆ ಯಾವಾಗಲೂ. ಯಾಕಂದರೆ ಮೋರಿದೆ ಪಕ್ಕದಲ್ಲಿ ಮೋರಿದೆ, ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಅಲ್ಲಿ ಆ ಕಡೆ ಸ್ವಲ್ಪ ಕ್ಲೋಸ್ ಮಾಡಿದ್ದಾರೆ. ಯಾರಾದರೂ ಬಂದ್ರ ಜನಪ್ರತಿನಿಧಿಗಳು? ಯಾರು ಬಂದಿಲ್ಲ. BBMP ಒಬ್ರು ಯಾರೂ ಬಂದಿಲ್ಲ. ವರ್ಕ್ ಮ್ಯಾನ್ ಬಂದಿಲ್ಲ. BBMP ಯಾರು ಬಂದಿಲ್ಲ. ಯಾರು ಫೋನು ತೆಗೆಯೋದಿಲ್ಲ. ಪೊಲೀಸು ಸಹ ಬಂದಿಲ್ಲ. ಹೇಳಿದ್ರೆ ಬರ್ತೀವಿ ಅಂತ ಹೇಳ್ತಾರೆ, ಯಾರು ಬಂದಿಲ್ಲ. ಫೈರ್ ಫೋರ್ಸ್ನವರು ಭಾಳ ಸಹಕಾರ ಕೊಟ್ಟಿದ್ದಾರೆ. ಅದು ಸಹಕಾರಕ್ಕಿಂತ ಹೆಚ್ಚಿನದಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ಯಾವುದೇ ರೀತಿಯ ಅನಾಹುತ ಆಗಬಾರ್ದಾಯಿತು. ರಾತ್ರಿ ದೇವ್ರ ದಯದಿಂದ ಒಂದು 5 ಜನ ಸತ್ತೋಗಬೇಕಾಗಿತ್ತು, ಅದೇನೋ ಬಚಾವಾಗಿದೆ. ಸುಮಾರು 30 ಕಾರು ನೀರಲ್ಲಿ ಮುಳುಗಿ ಎಲ್ಲ ಕಾರೆಲ್ಲ ಹಾಳಾಗಿದೆ. ಒಂದು 40 ಬೈಕು ಹಾಳಾಗಿದೆ. ಕಾರ್ಪೊರೇಷನ್ನವರು ಸುಮ್ಮನೆ ಅನ್ನ ತಿಳಿದ್ರೆ ಕನ್ಸ್ಟ್ರಕ್ಷನ್ಸಿಗೆ ಕೊಟ್ಟು ಸ್ಟ್ರೀಟ್ ಪೆಟ್ರೋಲ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಜಾಗದಲ್ಲಿ ಅವರು ಮನೆಗಳು ಕಟ್ಟಿ ಸೇಲ್ ಮಾಡೋಗಿದ್ದಾರೆ. ಇದರಿಂದ ತೊಂದರೆ ಆಗಿದೆ. ಇದರಿಂದ BBMPಗೆ ಹೇಳ್ಬಿಟ್ಟು ಸ್ವಲ್ಪ ಅದನ್ನು ಮಾಡಿಸ್ಬೇಕು. ನೀವು TVನವರು ಅವರಿಗೆ ಫಾಲೋಅಪ್ ಮಾಡಿ, ಯಾರು ಕನ್ಸರ್ನ್ AEE ಚೀಫ್ ಇಂಜಿನಿಯರ್ ಯಾರು ಕೇರೆ ಮಾಡೋದಿಲ್ಲ. ಕೇಳಿದ್ರೆ ಎಲ್ಲ ಹೊಸಬ್ರು ಅಂತೆಲ್ಲ ಬೇರೆ ಸುಳ್ಳು ಹೇಳ್ತಾರೆ. ಯಾರೂ ಬಂದಿಲ್ಲ. ಇದು BBMP ಅವರು ಫೋನ್ ಮಾಡಿದ್ರು ಕೂಡ ತೆಗೆಯಲ್ಲ ಅನ್ನುವಂಥದ್ದು ಸಾರ್ವಜನಿಕರ ಮಾತಾಗಿದೆ. ಓಕೆ ಪವಿತ್ರ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಂದು ಅಪಾರ್ಟ್ಮೆಂಟ್ನ ಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ. ಪಾರ್ಕಿಂಗ್ ಲಾಟ್ ಅಂತ ಏನು ಹೇಳ್ತೀವಿ, ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರ್ G1 G2 ಅಂತೆಲ್ಲ ಇರುತ್ತಲ್ಲ, ಕೆಳಗಡೆ ಪಾರ್ಕಿಂಗ್ ಮಾಡ್ಕೊಂಡಿರ್ತಾರಲ್ಲ, ಅಲ್ಲಿಯ ನೀರು ಇದು. ಪಕ್ಕದಲ್ಲಿ ಏನೋ ಮೋರಿ ನೀರಂತೆ, ಮೋರಿ ನೀರು ನುಗ್ಗಿರ್ತಕ್ಕಂಥದ್ದು ಈ ರೀತಿ ಆಗಿದೆ. ಯಾವ ಕಾಲಕ್ಕೆ ಈ ನೀರನ್ನೆಲ್ಲ ತೆಗಿತಾರೋ ಕಾದು ನೋಡಬೇಕು. ಎರಡು ಕಡೆ ವಿಜುವಲ್ಸನ್ನು ನೀವೀಗ ಏಕಕಾಲದಲ್ಲಿ ನೋಡ್ತಾ ಇದ್ದೀರಾ. ಒಂದು ಹೊರಮಾವು, ಮತ್ತೊಂದು ಇಲ್ಲಿ ಡಾಲರ್ಸ್ ಕಾಲೋನಿಯ ದೃಶ್ಯ. ಹೊರಮಾವಿನಲ್ಲಂತೂ ಹೊರಮಾವೇ ಒಂದು ರೀತಿ ಜಲಾವೃತವಾಗ್ಬಿಟ್ಟಿದೆ. ಇಡೀ ಏರಿಯಾನೇ ಕಂಪ್ಲೀಟ್ ಆಗಿ ತೊಂದರೆಗೀಡಾಗ್ಬಿಟ್ಟಿದೆ. ಜನರಂತೂ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರ ಮನೆಯಲ್ಲಿರ್ತಕ್ಕಂಥ ಎಲ್ಲ ಎಕ್ವಿಪ್ಮೆಂಟ್ಸು, TV, ಫ್ರಿಡ್ಜು, ವಾಷಿಂಗ್ ಮಷೀನು ಏನೇನು ಇಟ್ಕೊಂಡಿದ್ರು ಪಾಪ ಅವರೆಲ್ಲ ಹೋಗಿದೆಯಂತೆ. ಮನೆಯಲ್ಲಿದ್ದ ರೇಷನ್ನಿಂದ ಹಿಡಿದು ಎಲ್ಲವೂ ಕೂಡ ನೀರು ಪಾಲಾಗಿದೆ ಅಂತ ಅವರು ಕಷ್ಟಪಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದ ಒಂದು ತೊಟ್ಟು ನೀರು ಕುಡಿದಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ ಅವ್ರಿಗೆ. ಅಷ್ಟೊಂದು ದೊಡ್ಡ ಪ್ರಮಾಣದ ಮಳೆ ಬಂದಿದೆ. ಕಾವೇರಿ ನಗರ ಅಂತ ಏನೋ ಹೆಸರು ಅದು ಅಲ್ಲಿ, ಬಟ್ ಅಲ್ಲಿ ನೀರೇ ಇಲ್ಲ, ಕಾವೇರಿ ನೀರಲ್ಲ, ಯಾವ ನೀರು ಇಲ್ಲ ಕುಡಿಯೋದಕ್ಕೆ. ಆ ಜನಗಳಿಗೆ ಒದ್ದಾಡ್ತಾ ಇದ್ದಾರೆ. ಇನ್ನೊಂದು 2-3 ಅವರಲ್ಲಿ ಸರಿ ಮಾಡಿಸ್ತೀನಿ ಅಂತ ಏನೋ ಹೇಳಿದ್ದಾರೆ ಅಲ್ಲಿ ಕಾರ್ಪೊರೇಟ್ರು. ನೋಡೋಣ. ಇನ್ನೊಂದು ಕಡೆ ಇಲ್ಲಿ ಡಾಲರ್ಸ್ ಕಾಲೋನಿನಲ್ಲಿ ನೋಡ್ತಾ ಇದ್ದೀರಾ ನೀವೀಗ. ಕಂಪ್ಲೀಟಾಗಿ ಒಂದು ಅಪಾರ್ಟ್ಮೆಂಟ್ಗೆ, ಆಮೇಲೆ ಆ ಅಪಾರ್ಟ್ಮೆಂಟ್ಗೆ ಇದು ಹೊಸದೇನೂ ಅಲ್ವಂತೆ. ಈ ಹಿಂದೆ ಮಳೆ ಬಂದಾಗಲೂ ಇದೇ ಥರ ಆಗಿ ಸುಮಾರು ಕಾರ್ಗಳೆಲ್ಲ ಹಾಳಾಗಿದೆ. ಈಗ ಮತ್ತೆ ಅದೇ ಪರಿಸ್ಥಿತಿ ಅಂತ ಅಲ್ಲಿನ ನಿವಾಸಿಗಳು ಹೇಳ್ತಾ ಇದ್ರು. ಪರಿಸ್ಥಿತಿಯನ್ನು ವಿವರಿಸ್ತಾ ಇದ್ರು, ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು. ಇಲ್ಲ, ಇಲ್ಲಿ ನೀವು ನೋಡ್ತಿದ್ರೆ ಯಾವ ರೀತಿ ದುಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಫ್ಲಾಟ್ನ ಬಹುತೇಕ 30ಕ್ಕೂ ಹೆಚ್ಚು ವೆಹಿಕಲ್ಗಳು ಹಾಳಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಆ ಕಡೆ ಈ ಕಡೆ ಹೋದ್ರೆ ಇಲ್ಲಿ ಡ್ರೈನೇಜ್ ಪ್ರಾಬ್ಲಮ್ಮು, ಮತ್ತೊಂದು ಕಡೆ ನೀವು ನೋಡೋದಾದ್ರೆ ವೆಹಿಕಲ್ಗಳ ಮುಳುಗಡೆ. ಇಲ್ಲಿ ಎಷ್ಟೇ ಟೆಕ್ನಾಲಜಿ ಇರುವಂತಹ ಹೈಟೆಕ್ ಮನೆ ಕಟ್ಟಿದ್ರು ಇಲ್ಲಿ ಬರುವಂತಹ ಚರಂಡಿ ನೀರಿನಿಂದಾಗಿ ಎಲ್ಲ ವಸ್ತುಗಳು ತುಕ್ಕು ಹಿಡಿಯೋದು, ಹಾಳಾಗೋದು ಬಹುತೇಕ ಖಚಿತವಾಗ್ಬಿಟ್ಟಿದೆ. ಸೊ
ಪರಿಸ್ಥಿತಿಯನ್ನ ನೀವು ನೋಡ್ತಿರಬಹುದು. ಇಲ್ಲೇ ಕಂಪ್ಲೀಟ್ಲಿ ಅಂದ್ರೆ ಹೈ ಟೆನ್ಷನ್ ವೈರ್ಗಳಿದೆ. ಇಲ್ಲೇ ಸಹ ಕಂಪ್ಲೀಟ್ ಆಗಿ ವಿದ್ಯುತ್ನ ವ್ಯವಸ್ಥೆ ಇದೆ. ಅದು ಸಹ ಕರೆಂಟ್ ಏನಾದ್ರು ಬಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಭಯ ಇದೆ. ಇಲ್ಲಿ ನೀವು ನೋಡ್ತಿರಬಹುದು ಕಂಪ್ಲೀಟ್ ಆಗಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಹೇಳಿ. ಇಲ್ಲೊಬ್ರು ಯಾವುದೋ ದೊಡ್ಡ ಮನೆಯನ್ನ ಕಟ್ಟಿದ್ದಾರೆ, ಆದ್ರೆ ಅಲ್ಲಿಗೂ ಸಹ ನೀರು ನುಗ್ಗಿರುವಂತಹ ಪರಿಸ್ಥಿತಿ ಇದೆ. ಸೊ ನೀರಿನ ಪ್ರಮಾಣ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈ ಮನೆ ಯಾರ್ದು ಅಂತ ಕೇಳ್ಬಿಡೋಣ. ಸರ್ ಇಲ್ಲೇ ಸರ್ ಈ ಮನೆ ಯಾರ್ದು? ಯಲಹಂಕ ಶಾಸಕ MLA ಕೇಶವರಾಜನ್ ಅಂತ ಅವರು ಬಹಳ ಒಳ್ಳೆ ವ್ಯಕ್ತಿ ಅವರು. ಬಟ್ ರಾತ್ರಿ ಅದೇ ಮನೆಯೆಲ್ಲ ಅವ್ರದ್ದು ವೆಹಿಕಲ್ ಅವ್ರದ್ದು ಮುಳುಗೋಗಿದೆ. ಬಟ್ ಅವ್ರದ್ದು ರಾತ್ರಿ ನಾವೆಲ್ಲ ಸರ್ಚ್ ಮಾಡಿದ್ರಿ, ಏನು ಮಾಡೋಕ್ಕಾಗಿಲ್ಲ ಟೈಮಲ್ಲಿ. ಪಾಪ ಅವರು ನಮಗೆಲ್ಲ ಫೋನ್ ಮಾಡಿ ಕೇಳಿದ್ರು ಸಹಾಯ ಮಾಡೋದಕ್ಕೆ. ಏನು ಮಾಡೋಕೆ ಆ ಟೈಮಲ್ಲಿ ಯಾರು ಏನು ಮಾಡೋಕ್ಕಾಗಿಲ್ಲ. ಬಟ್ ಇವಾಗ ವೆಹಿಕಲ್ ಮನೆ ಎಲ್ಲ ಮುಳುಗೋಗಿದೆ. ಮೇಡಮ್ ಏನು ಕಾಫಿ ಟೀ ಏನಾದ್ರು ಬಂತಾ? ನಿಮ್ ಕಾರ್ಪೊರೇಟರ್ ಹೇಳಿದ್ರು ನಾಷ್ಟ ಕಳಿಸ್ತೀನಿ ಅಂತ. ನಾವೇ ಫಸ್ಟ್ ಆಗದೆ ರೆಡಿ ಆಗಿದೆ, ತರ್ತಾರೆ ಆಮೇಲೆ. ಮೇಡಮ್ ನಿಮ್ ಸಮಸ್ಯೆ ಹೇಗಿದೆ ಮೇಡಮ್? ಸಮಸ್ಯೆ ಇದೆ, ನೋಡ್ತಾ ಇದೀರಲ್ಲ ಲೈವ್ ಅಲ್ಲಿ. ಏನ್ ಪರಿಸ್ಥಿತಿ? ಏನು ವ್ಯವಸ್ಥೆ ಮಾಡ್ತಾ ಇಲ್ಲ. ರಾತ್ರಿ 2:30 ಕಾಲ್ ಮಾಡ್ತಾ ಇದೀವಿ. ಸುಮ್ನೆ ಕೇಳಿಸ್ಕೊಂಡು ಅವ್ರ ಪಾಡ್ಗೆ ಅವ್ರು ನೆಮ್ಮದಿಯಾಗಿದ್ದಾರೆ. ದೇ ಆರ್ ನಾಟ್ ಟೇಕಿಂಗ್ ಎನಿ ಇನಿಷಿಯೇಟಿವ್. ದೇ ಆರ್ ನಾಟ್ ಟೇಕಿಂಗ್ ಎನಿ ಕಾಲ್ ಆನ್ ದಟ್. ಮೇಡಮ್ ನಿಮ್ಗೆ ಯಾಕೆ ಭಯ? MLA ನೀವು ಗೆಲ್ಸಿರೋ MLA ಮಿನಿಸ್ಟ್ರು. ಇಲ್ಲ ಅವ್ರೀಗ ಹೊಸದಾಗಿ ಬಂದಲ್ಲ ಸರ್, ಹೊಸದಾಗಿ ಬಂದಿರೋದು. ಸೊ ಈ ಏರಿಯಾನ MLA ಮಿನಿಸ್ಟ್ರು. ಸೊ ಅವ್ರು ಯಾವುದೇ ಕಾರಣಕ್ಕೂ ಸಾರ್ವಜನಿಕರನ್ನ ಲೀಸ್ಟ್ ಬಾದರ್ ಮಾಡುವಂತಹ ಜನಪ್ರತಿನಿಧಿಗಳು ನಮ್ಮವರು ಅಂತ ಹೇಳ್ತಿದ್ದಾರೆ. ಕಡಗಣನೆಗೆ ಇದೊಂದು ಬರ್ತಾ ಇದೆ. ಒಬ್ರು ಒಂದು ಹೆಜ್ಜೆನೂ ಅದು ಬಂದ್ ನೋಡಿಲ್ಲ. ಅಷ್ಟು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಇದ್ವು ಅವ್ರಿಗೆ. ಬಂದ್ ನೋಡ್ಬೇಕಲ್ಲ. ಬೆಂಗಳೂರು ಪೂರ್ತಿ ಹಂಗಾಗಿದೆ. ಬೆಂಗಳೂರು ಪೂರ್ತಿ. ಎಷ್ಟು ಗಂಟೆಗೆ ಮೇಲೆ ಹೋದ್ರಿ ಮೇಡಮ್? ಎಷ್ಟು ಗಂಟೆಗೆ? 2:30. ಇನ್ನು ಕೆಳಗಡೆ ಹೇಳಕ್ಕಾಗಿಲ್ಲ. ಏನೇನ್ ಲಾಸ್ ಆಗಿದೆ? ಎಲ್ಲ ಲಾಸ್, A to Z. ಎಲ್ಲ ಲಾಸು. ಇಲ್ಲಿ ಬಂದ್ರೆ ಆರೋಗ್ಯನೂ ಲಾಸು. ನೋಡಿ ನಾವು ಎಷ್ಟು ಮಟ್ಟಿಗೆ ಹೋಗ್ತಾ ಇದ್ರೆ, ನಡ್ಕೊಂಡು ಹೋಗ್ತಾ ಇದ್ರೆ ಆರೋಗ್ಯ ಹಾಳಾಗೋಯ್ತು, ವಸ್ತುಗಳು ಹಾಳಾಗೋಯ್ತು. ನೀವು ನಡ್ಕೊಂಡು ಹೋಗ್ತಾ ಇದ್ರೆ ಕಂಪ್ಲೀಟ್ಲಿ ಮುಳುಗ್ತಾನೆ ಇದೀರಿ. ಆ ರೀತಿ ಪರಿಸ್ಥಿತಿ ಇದೆ. ಕೇಳೋರಿಲ್ಲ, ಹೇಳೋರಿಲ್ಲ. ಆಲ್ಮೋಸ್ಟ್ ನಾನು ಫುಲ್ ಕಂಪ್ಲೀಟ್ಲಿ ಮುಳುಗಿದ್ದೀನಿ ಅಂತಾನೆ ಹೇಳ್ಬೋದು. ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಗಂಟೆ ಕಳೀತಾ ಇದೆ, ನಿಮಿಷಗಳು ಓಡ್ತಾ ಇದೆ, ಜನಪ್ರತಿನಿಧಿಗಳು ಕಾಣಿಸ್ತಿಲ್ಲ, ಕೆಲಸ ಮಾಡ್ಬೇಕಾಗಿರುವಂತಹ ಅಧಿಕಾರಿಗಳು ಕಾಣಿಸ್ತಿಲ್ಲ. ನೈಸರ್ಗಿಕವಾಗಿ ಮಳೆ ಬಂದಿದೆ, ನೈಸರ್ಗಿಕವಾಗಿ ಕ್ಲಿಯರ್ ಆಗ್ಲಿ ಅಂತ ಬಿಟ್ಬಿಟ್ರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಯಾಕೆ? BBMP ಕಮಿಷನರ್ ಎಲ್ಲೋಗ್ಬಿಟ್ರು? ಅಗ್ನಿಶಾಮಕ ದಳ ಏನಾಯ್ತು? ಇದನ್ನೆಲ್ಲ ಕ್ಲಿಯರ್ ಮಾಡ್ಬೇಕಾಗಿರುವಂತಹ ಸಿಬ್ಬಂದಿಗಳು ಎಲ್ಲೋದ್ರು? ಇದೆಲ್ಲವೂ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಿದೆ. ಇಷ್ಟೆಲ್ಲರ ಗರ್ಭಿಣಿಯರು ಇದ್ರೆ, ಪುಟಾಣಿ ಮಕ್ಕಳಿದ್ರೆ, ಹಾಲಿನ ನಿರೀಕ್ಷೆ ಇದ್ರೆ ಅವರೆಲ್ಲ ಏನ್ ಮಾಡ್ಬೇಕಾಗಿದೆ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಹೀಗೆ ಆಗ್ತಾ ಇದ್ರೆ ಜನರು ಎಲ್ಲದ್ರ ಬಗ್ಗೆ ನಂಬಿಕೆನ ಕಳ್ಕೊಂಡ್ಬಿಡ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ ಆಗುತ್ತೆ. ದಯವಿಟ್ಟು ಜನ ನಿಗಾ ಇಟ್ಟು ನೋಡ್ಬೇಕಾಗಿರುವಂತಹ ವಿಚಾರ ಇದೇನೆ. ಈಗಲೇ ಸಾಕ್ತಾ ಇದ್ರೆ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಇನ್ನಾದ್ರೂ ಜನಪ್ರತಿನಿಧಿಗಳೇ ಎಲ್ಲಿದ್ದೀರಾ? ಬನ್ನಿ. ಖುದ್ದು ಮಿನಿಸ್ಟರ್ ಸಾಹೇಬ್ರೆ ಬನ್ನಿ, ಎಲ್ಲಿದ್ದೀರಿ? ಈಗಾದ್ರೂ ಜನರ ಸಮಸ್ಯೆನ ಕೇಳಿ ಅಗತ್ಯ ಇರುವಂತಹ ಎಲ್ಲಾ ಸೌಲಭ್ಯಗಳನ್ನ ಬೇಗ ಸಾಧ್ಯವಾದಷ್ಟು ಬೇಗ ಕೊಡಿ ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ. ಇನ್ನಾದ್ರೂ ನೀವು ನಡ್ಕೊಂಡು ಹೋದಷ್ಟು ದೂರದಲ್ಲೂ ಸಹ ಅಂದ್ರೆ ಕಂಪ್ಲೀಟ್ಲಿ ಕವರ್ ಆಗ್ತಾನೆ ಇರ್ತೀರಿ. ಈಗಲಾದ್ರೂ ಸಮಸ್ಯೆಯನ್ನ ಪರಿಹಾರ ಮಾಡುವತ್ತ ನಿಮ್ಮ ಚಿತ್ತ ಇರಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ಬೆಂಗಳೂರಿನ ಕ್ಯಾಮರಾ ಜೊತೆ ನಂದಿನಿ, ಪಬ್ಲಿಕ್ ಟಿವಿ. ಅಲ್ಲಿನ ಪರಿಸ್ಥಿತಿಯನ್ನ ಎಳೆಯಾಗಿ ಬಿಡಿಸಿಟ್ರು ನನ್ನ ಕೊಲ್ಲಿಗ ನಂದಿನಿ. ಅಲ್ಲಿ ಜನರನ್ನ ಮಾತಾಡಿಸಿದ್ರು. ಪಾಪ ಎಲ್ಲ ಮೇಲ್ಗಡೆಗೆ ಹೋಗಿ ಸೇರ್ಕೊಂಡಿದ್ದಾರೆ, ಕೆಳಗಡೆ ಇಳಿಯೋಕ್ಕಾಗ್ತಾ ಇಲ್ಲ. ನೀರಿನ ಪ್ರಮಾಣ ತಗ್ತಾ ಇಲ್ಲ, ಸೊಂಟದ ಮಟ್ಟಿಗೆ ನೀರು ಹರಿತಾ ಇದೆ ಇನ್ನೂ ಕೂಡ. ಬಟ್ ಏನು ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಕಾರ್ಪೊರೇಟರ್ ಬಂದರೂ ಕೂಡ, ಅಗ್ನಿಶಾಮಕ ದಳದವ್ರು ಬಂದರೂ ಕೂಡ ಎಷ್ಟು ಅಂತ ನೀರನ್ನು ಪಂಪ್ ಮಾಡೋಕ್ಕಾಗತ್ತೆ? ಆಗಲ್ಲ. ಆ ಪರಿಸ್ಥಿತಿ ಹೆಂಗಾಗಬೇಕು ಅಂತಂದರೆ ಇವರು ಡ್ರೈನೇಜನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗಿತ್ತು, ರೆಡಿ ಮಾಡಿ ಇಟ್ಕೋಬೇಕಾಗಿತ್ತು. ಹಾಗೆಯೇ ಆ ಕಾಲುವೆಗಳೇನು ಬರುತ್ತದೆ, ಪ್ರೈಮರಿ ಕಾಲುವೆಗಳು, ಸೆಕೆಂಡರಿ ಕಾಲುವೆಗಳು, ಟೆರ್ಷರಿ ಕಾಲುವೆಗಳು ಅಂತ ಏನು ಬರ್ತವೆ, ಆ ಮಳೆ ನೀರು ಬಂದರೆ ಹೋಗೋದಕ್ಕೆ ಅದನ್ನು ಮೊದಲೇ ಸನ್ನದ್ಧವಾಗಿ ಇಟ್ಕೋಬೇಕಾಗಿತ್ತು, ರೆಡಿ ಮಾಡಿ ಇಟ್ಕೋಬೇಕಾಗಿತ್ತು. ಆ ಕೆಲಸಗಳಾಗಿಲ್ಲ. ಬೆಂಗಳೂರಿನ ಎಷ್ಟೋ ಬಡಾವಣೆಗಳಲ್ಲಿ ರಾಜಕಾಲುವೆಗಳ ಸ್ಥಿತಿ ದುಸ್ಥಿತಿ. ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಬೇರೆ ಟೈಮಲ್ಲಿ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಮಳೆಗಾಲ ಬಂದಾಗಲೇ ಕಾಲುವೆಗಳು, ಡ್ರೈನೇಜ್ ವ್ಯವಸ್ಥೆ ಬಗ್ಗೆ ನಮ್ಮ ಜನಗಳಿಗೆ ಮತ್ತು BBMP ಅವರಿಗೆ ನೆನಪಾಗುತ್ತೆ. ಅಲ್ಲಿ ತನಕ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಚಳಿಗಾಲ, ಬೇಸಿಗೆ ಕಾಲದಲ್ಲೆಲ್ಲ ಟೈಮ್ ಇರುತ್ತೆ, ದುಡ್ಡು ಅಲಾಟ್ಮೆಂಟ್ ಆಗಿರುತ್ತೆ, ಆಗ್ಲಾದರೂ ಕೆಲಸ ಮಾಡಿಸ್ಕೋತಾರೆ. ಅಂದರೆ ಆ ಕೆಲಸನೂ ಆಗಿರಲ್ಲ. ಅದಕ್ಕೆ ಈಗ ಪಾಪ ಜನಸಾಮಾನ್ಯರು ಪರದಾಡ್ತಾ ಇರೋದು. ಶೇಷಾದ್ರಿಪುರಂನ ಪರಿಸ್ಥಿತಿ ಹೇಗಿದೆ ಅಂತಕ್ಕಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಅಲ್ಲೂ ಕೂಡ ಏನು ಕಡಿಮೆ ಇಲ್ಲ. ಈಗಿನ ವಿಜುವಲ್ಸನ್ನು ನೋಡ್ತಾ ಇದ್ದೀರಾ. ಸ್ವಲ್ಪ ನೀರಿನ ಮಟ್ಟ ತಗ್ಗಿದೆ.
ಆದರೆ ಅಲ್ಲೂ ಕೂಡ ಶೇಷಾದ್ರಿಪುರಂ ಅಂತಂದರೆ ಹಳೇ ಏರಿಯಾ, ಇವೆಲ್ಲ ಕೂಡ ತುಂಬ ಪ್ಲ್ಯಾಂಡಾಗಿ ಕಟ್ಟಿರ್ತಕ್ಕಂಥ ಏರಿಯಾಗಳೇ. ಆದರೆ ಇಲ್ಲೂ ಕೂಡ ರಾಜಕಾಲುವೆಗಳು ಅದೆಲ್ಲವೂ ಕೂಡ ಸರಿಯಾಗಿ ಮೇಂಟೈನ್ ಮಾಡಿದರೆ, ಹೂಳು ತುಂಬದೇನೆ ನೀರು ಸರಾಗವಾಗಿ ಹರ್ಕೊಂಡು ಹೋಗೋ ರೀತಿ ಮಾಡಿದರೆ ಈ ರೀತಿ ಪರಿಸ್ಥಿತಿ ಬರ್ತಿರಲಿಲ್ಲ. ಮತ್ತು ಏಕಾಏಕಿ 6 ಗಂಟೆ 7 ಗಂಟೆ ಸತತವಾಗಿ ಮಳೆ ಬಿದ್ದರೆ ಈ ಥರ ನೀರು ನಿಂತ್ಕೊಳ್ಳೋದು ಸಹಜ. ತಗ್ಗು ಪ್ರದೇಶಗಳಲ್ಲಂತೂ ಹೇಳತೀರದ್ದು ಸಮಸ್ಯೆ. ಬಟ್ ಬೇರೆ ಬೇರೆ ಏರಿಯಾಗಳಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿ. ಬಟ್ ನೀವು ಅಬ್ಸರ್ವ್ ಮಾಡ್ಬೋದು, ಬೆಂಗಳೂರಿನ ಕೆಲವು ಏರಿಯಾಗಳಿದೆ, ಕೆಲವು ಏರಿಯಾಗಳಲ್ಲಿ ಮಳೆ ಎಷ್ಟೇ ಭಾರಿ ಪ್ರಮಾಣದಲ್ಲಿ ಬಿಟ್ಟರೂ ಯಾವುದೇ ತೊಂದರೆ ಆಗಲ್ಲ. ಆದರೆ ಕೆಲವು ಏರಿಯಾಗಳು ಅಂದರೆ ಈ ಭೌಗೋಳಿಕವಾಗಿ ತಗ್ಗು ಪ್ರದೇಶ ಅಂತ ಯಾವುದು ಕೇಳಿಸ್ಕೊಳ್ಳುತ್ತೆ, ಯಾವುದು ಕರೆಸ್ಕೊಳ್ಳುತ್ತೆ, ಆ ಭೌಗೋಳಿಕ ತಗ್ಗು ಪ್ರದೇಶಗಳು ಬೆಂಗಳೂರಿನಲ್ಲಿ ತುಂಬ ಕಡೆ ಇದೆ. ಅಲ್ಲಿ ನೀರು ನುಗ್ಗುತ್ತೆ, ಬೇರೆ ಬೇರೆ ಏರಿಯಾಗಳ ನೀರು ಕೂಡ ಅಲ್ಲಿಗೆ ನುಗ್ಗುತ್ತೆ. ಆ ಏರಿಯಾದಲ್ಲಿ ಆ ಸ್ಪಾಟಲ್ಲಿ ಬಿದ್ದ ನೀರು ಅಲ್ಲೇ ನಿಂತಿರಲ್ಲ, ಬೇರೆ ಬೇರೆ ಕಡೆಯಿಂದ ಹರ್ಕೊಂಡು ಬಂದಿರುತ್ತೆ ನೀರು. ಆ ಹರ್ಕೊಂಡು ಬರುವಂತಹ ಸ್ಥಿತಿ ಹೇಗಾಗಿರುತ್ತೆ ಅಂದರೆ ಅದು 5 ಅಡಿ 4 ಅಡಿ ಇಷ್ಟು ಮಟ್ಟಿಗೆ ನೀರು ಹರಿತಾ ಇರ್ತಕ್ಕಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಇವೆಲ್ಲವೂ ಕೂಡ ಡೇ ವಿಜುವಲ್ಸ್, ನೆನಪಿಟ್ಕೊಳ್ಳಿ. ಅಂದರೆ ಹಗಲಲ್ಲಿ ತೆಗೆದಿರುವ ದೃಶ್ಯ. ರಾತ್ರಿ ಇದರ ಭೀಕರತೆ ಇನ್ನೂ ಜೋರಾಗಿತ್ತು. ಹಗಲಲ್ಲಿ ಅಂತಂದರೆ ಮಳೆ 5 ಗಂಟೆ ಅಷ್ಟೊತ್ತಿಗೆ ಆಸುಪಾಸಿಗೆ ಸ್ವಲ್ಪ ಕಡಿಮೆ ಆಯಿತು. ಅದಾದ ನಂತರ ನೀರು ಹರಿದೋಗೋಕ್ಕೆ ಶುರುವಾಗಿದೆ. ಹಂಗೆ ಹೋಗಿ ಹೋಗಿ ಈಗ ಈ ಪ್ರಮಾಣದಲ್ಲಿದೆ, ಈಗ ಈ ಪ್ರಮಾಣದಲ್ಲಿದೆ. ಇನ್ನು ಮುಂದಕ್ಕೆ ಇದು ತಗ್ಗುತ್ತೆ, ನೀರು ಇಲ್ಲ ಅಂತಲ್ಲ. ಬಟ್ ಜನಗಳಿಗೆ ತೊಂದರೆ ಆಗಿರ್ತಕ್ಕಂಥದ್ದು ರಾಮಮೂರ್ತಿ ನಗರ. ನೀವೀಗ ನೋಡ್ತಾ ಇರತಕ್ಕಂಥ ದೃಶ್ಯ ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲೂ ಕೂಡ ಮನೆಗಳಿಗೆ ನೀರು ನುಗ್ಗಿದೆ, ಮನೆ ಒಳಗೆಲ್ಲ ನೀರು ನುಗ್ಗಿದೆ. ಜನ ಏನೋ ಪ್ರಯತ್ನ ಪಡ್ತಾ ಇದ್ದಾರೆ, ಯಾರಿಗಾದರೂ ತೊಂದರೆ ಆಗಿದ್ದರೆ ಅವರಿಗೆ ಸಹಾಯ ಕೊಡೋದಕ್ಕೆ ಪೊಲೀಸರು ಬಂದಿದ್ದಾರೆ, ಅಗ್ನಿಶಾಮಕ ದಳದವರು ಬಂದಿದ್ದಾರೆ. ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಅವರೇ ಖುದ್ದಾಗಿ ಮೋಟ್ರ್ ಹಾಕಿ ನೀರನ್ನು ತೆಗಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವುದೋ ಒಂದು ಅಪಾರ್ಟ್ಮೆಂಟಲ್ಲಿ ನೀರು ತುಂಬಿಕೊಂಡ್ರೆ ಒಂದು 5-6 ಗಂಟೆ ಬೇಕಾಗುತ್ತೆ ನೀರು ತೆಗೆಯೋದಕ್ಕೆ ಫುಲ್ಲು. ಆದರೆ ಏರಿಯಾಗೆ ನೀರು ತುಂಬ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಅದು ಹರ್ಕೊಂಡು ಹೋಗಬೇಕು, ತನಗೆ ತಾನೇ ಹರ್ಕೊಂಡು ಹೋಗಬೇಕು, ತನಗೆ ತಾನೇ ಕಡಿಮೆ ಆಗಬೇಕು. ಯಾಕೆಂದರೆ ನಮ್ಮ ಬೆಂಗಳೂರಿನಲ್ಲಿ ಆ ಥರ ಹೈಟೆಕ್ ತಂತ್ರಜ್ಞಾನ ಏನಿಲ್ಲ. ನೀರು ಬಂತು ಅಂದ ತಕ್ಷಣ ಸರ್ರಂತ ಹರ್ಕೊಂಡು ಹೋಗೋ ಥರ ಅಲ್ಲ. ಹಾಗಾಗಿ ಸ್ವಲ್ಪ ಸಮಯವನ್ನು ಕಾಯಬೇಕಾಗುತ್ತೆ. ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ಡಾಲರ್ಸ್ ಕಾಲೋನಿ ದೃಶ್ಯ, HSR ಲೇಔಟ್. ಓಕೆ, HSR ಲೇಔಟ್ನಲ್ಲಿ ರಾತ್ರಿ ಹರಿದಿರ್ತಕ್ಕಂಥ ನೀರನ್ನು ತಾವೀಗ ಗಮನಿಸ್ತಾ ಇದ್ದೀರಾ. HSR ಲೇಔಟ್ನ ದೃಶ್ಯ. ಮನೆ ಒಳಗಡೆ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಮನೆ ಒಳಗಡೆಗೆಲ್ಲ ನೀರು ನುಗ್ಗಿರ್ತಕ್ಕಂಥದ್ದು, ಮನೆಯ ಒಳಗಡೆ ನೀರು ನುಗ್ಗಿರೋ ದೃಶ್ಯವನ್ನು ಗಮನಿಸಿ. ಎಲ್ಲರೂ ಕೂಡ ಪಾಪ ಗ್ರೌಂಡ್ ಫ್ಲೋರ್ನಲ್ಲಿದ್ದವರು ಎಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆ ಹೋಗಿ ಕೂತಿದ್ದಾರೆ. ಮನೆಯಲ್ಲಿದ್ದಂತಹ ಫ್ರಿಡ್ಜು, ವಾಷಿಂಗ್ ಮಷಿನ್ನು, TV, ಸೋಫಾ ಎಲ್ಲ ನೀರಿಗೆ ಆಹುತಿ ಆಗ್ಬಿಟ್ಟಿರುತ್ತೆ. ಆಮೇಲೆ ಏಕಾಏಕಿ ಏನೋ ಅಲ್ಲಿ ಕೆಲವು ಕಡೆ ಟ್ರಾನ್ಸ್ಫಾರ್ಮರ್ ಎಲ್ಲ ಒಡೆದು ಹೆಚ್ಚುವರಿ ಕರೆಂಟ್ ನುಗ್ಗಿ ಕೆಲವರಿಗೆ ಎಲೆಕ್ಟ್ರಿಕ್ ಐಟಮ್ಸ್ಗಳೆಲ್ಲ ಕೆಲವೆಲ್ಲ ಹಾಳಾಗಿದೆ ಅಂತ ಕೆಲವರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ರಾತ್ರೋರಾತ್ರಿ ನಾವು ಅದೇನೋ BBMP ಅವರು ಸಹಾಯವಾಣಿ ಅಂತ ಮಾಡಿದ್ದಾರೆ. ಸಹಾಯವಾಣಿಗೆ ಫೋನ್ ಮಾಡಿದ್ರೆ ಅದನ್ನು ಕಾಲ್ ರಿಸೀವ್ ಮಾಡೋಕ್ಕೆ ಒಬ್ಬರೂ ಇಲ್ಲ. ಅಲ್ಲಿ ಹೇಳ್ಕೊಂಡಿದ್ದಾರೆ, ಜನರೇ ಹೇಳ್ಕೊಂಡಿದ್ದಾರೆ, ಸರ್ ಯಾರೂ ಇಲ್ಲ, ನಾವು ಫೋನ್ ಮಾಡ್ತಾ ಇದ್ದೀವಿ ರಾತ್ರಿಯಿಂದ. ಮತ್ತಿಕೆರೆ ನೋಡಿ, ಮತ್ತಿಕೆರೆಯನ್ನು ಕೂಡ ಬಿಟ್ಟಿಲ್ಲ. ಮತ್ತಿಕೆರೆ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಮತ್ತಿಕೆರೆಯಲ್ಲಿ ಮನೆ ಒಳಗೆ ನೀರು ನುಗ್ಗಿರೋದು ನೋಡಿ. ಮನೆ ಒಳಗಡೆ, ಮನೆ ಹೊರಗಡೆ ಬಾಗಲ್ ತೆಗೆದುಬಿಟ್ರೆ ನೀರು ಇನ್ನೂ ನುಗ್ಗಿಬಿಡುತ್ತೆ ಅಂತ ಕೆಲವರು ಬಾಗಲ್ ತೆಗೆದಿಲ್ಲ. ಒಂದು ಬಾತ್ರೂಮಲ್ಲಿ ಎಷ್ಟು ನೀರು ಹೋಗೋದಕ್ಕೆ ಜಾಗ ಇರುತ್ತೆ ಪಾಪ, ಅಷ್ಟು ನೋಡಿ. ಆ ಸೋಫಾ, ಮರ ಗಿರ ಎಲ್ಲ ಹೋಗ್ಬಿಡುತ್ತಿದೆಲ್ಲ, ಎಲ್ಲ ಹೋಗ್ಬಿಡುತ್ತೆ. ಮತ್ತೆ ಹೊಸದಾಗಿ ಖರೀದಿ ಮಾಡಬೇಕು ಇವೆಲ್ಲವನ್ನು. ಆ ರೀತಿ ಪರಿಸ್ಥಿತಿ ಎಲ್ಲ ಹಾಳಾಗುತ್ತೆ. ಅದರಲ್ಲೂ ಹೊರಗಡೆ, ಮನೆ ಹೊರಗಡೆ ನಿಲ್ಲಿಸಿರ್ತಕ್ಕಂಥ 2 ವೀಲರ್ 4 ವೀಲರ್ಗಳಂತೂ ಸಂಪೂರ್ಣ ಸಂಪೂರ್ಣವಾಗಿ ಹಾಳಾಗ್ಬಿಡುತ್ತೆ. ಡಾಲರ್ಸ್ ಕಾಲೋನಿ ದೃಶ್ಯ ನೀವೀಗ ನೋಡ್ತಾ ಇರ್ತಕ್ಕಂಥದ್ದು. ಅಪಾರ್ಟ್ಮೆಂಟ್ನಲ್ಲಿ ಕಾರ್ ಪಾರ್ಕಿಂಗ್ ಜಾಗಕ್ಕೆ ನುಗ್ಗಿರೋ ನೀರು, ನೀರು ನುಗ್ಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಅವರು ಕೂಡ ಏನೋ ಒಂದು ಮೋಟ್ರ್ ಹಾಕಿ ನೀರೆಲ್ಲ ತೆಗಿತೀವಿ ಅಂತ ಹೊರಟಿದ್ದಾರೆ, ಗೊತ್ತಿಲ್ಲ ಅದರಲ್ಲಿ ಅವರು ಸಕ್ಸಸ್ ಆಯ್ತಾ ಇಲ್ವಾ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಇವೆಲ್ಲ ಕೂಡ ಪರಿಸ್ಥಿತಿ ಹೀಗೇ ಇದೆ. ಇನ್ನೂ ಕೂಡ ನೀರನ್ನು ಸಂಪೂರ್ಣವಾಗಿ ಹೊರಹಾಕೋ ಕೆಲಸ ಆಗಿಲ್ಲ. ನೀರು ಕಾಲುವೆಗಳಲ್ಲಿ ಹರ್ಕೊಂಡು ಹೋಗಿಲ್ಲ, ನೀರಿನ ಪ್ರಮಾಣ ತಗ್ಗಿಲ್ಲ. ಬೆಂಗಳೂರು 1-2 ಮಳೆಯನ್ನು ತಡ್ಕೋತಾ ಇಲ್ಲ. ಇಡೀ ರಾತ್ರಿ ಸತತವಾಗಿ ಸುರಿದ ಮಳೆಯನ್ನು ಬೆಂಗಳೂರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅರ್ಥಾತ್ ಬೆಂಗಳೂರಿಗೆ ಆ ರೀತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿಲ್ಲ ನಮ್ಮ ರಾಜಕಾರಣಿಗಳು, ನಮ್ಮ ಕಾರ್ಪೊರೇಟರ್ಗಳು. ಎಲ್ಲರೂ ಗೆದ್ದು ಮನೆಯೊಳಗಡೆ ಕೂತಿದ್ದಾರೆ ಬೆಚ್ಚಗೆ ಹೊದ್ಕೊಂಡು. ಸೊ ಹೀಗಿದೆ ಪರಿಸ್ಥಿತಿ. ಅದಕ್ಕೋಸ್ಕರನೇ ಜನ ಈ ಥರ ಒದ್ದಾಡ್ತಾ ಇರ್ತಕ್ಕಂಥದ್ದು. ನೆಲಮಂಗಲ ಸುತ್ತಮುತ್ತ ಕೂಡ ಭಾರಿ ಮಳೆ ಆಗಿದೆ, ಅಲ್ಲೂ ಕೂಡ ಪರಿಸ್ಥಿತಿ ಹಾಗೇ ಇತ್ತು. ಒಂದೊಂದು ಏರಿಯಾದಿಂದಲೂ ದೃಶ್ಯವನ್ನು ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಒಂದೊಂದು ಏರಿಯಾದಲ್ಲೂ
ನೀರು ಹೆಂಗೆ ಹರ್ಕೊಂಡು ಬರ್ತಾ ಇತ್ತು ಬೆಳಗಿನ ಜಾವ ನೋಡಬೇಕಾಗಿತ್ತು ನೀವು. ಇದೇನು ಬೆಂಗಳೂರಾ ಅಥವಾ ಯಾವುದಾದ್ರೂ ಮಲೆನಾಡು ಪ್ರದೇಶನ ಅಂತ ಅನ್ನಿಸ್ಬಿಡ್ತು. ಆ ಪರಿಪ್ರಮಾಣದ ನೀರನ್ನು ನೋಡ್ತಾ ಇದ್ವಿ ಇವತ್ತು ಬೆಳಗ್ಗೆ. ಎಷ್ಟೋ ಏರಿಯಾಗಳಲ್ಲಿ ನೀರು ಯಾವ ರೀತಿ ಇನ್ನೂ ಕಡಿಮೆ ಆಗಿಲ್ಲ ಅಂತಂದರೆ ಒದ್ದಾಡ್ತಾ ಇದ್ದಾರೆ ಜನ. ಬರೀ ಮಳೆ ನೀರು ಬಂದು ನೀರು ತೆಗ್ಬಿಟ್ರೆ ಅಷ್ಟೇ ಅಲ್ಲ, ಜನರಿಗೆ ಆಗಿರ್ತಕ್ಕಂಥ ಹಾನಿಯನ್ನು ತುಂಬಿಕೊಡೋರು ಯಾರು, ಆಗಿರುವ ಲಾಸ್ ನಷ್ಟವನ್ನು ತುಂಬಿಕೊಡೋರು ಯಾರು? ಹೋಯ್ತು, ಎಷ್ಟೋ ಟೂ ವೀಲರ್ಗಳು ಹೋಯ್ತು, ಎಷ್ಟೋ ಕಾರ್ಗಳು ಹೋಯ್ತು, ಜಾಮ್ ಆಗಿಬಿಟ್ಟಿರುತ್ತೆ, ನೀರು ಒಳಗಡೆ ಇಂಜಿನ್ಗೆ ಹೋಗ್ಬಿಟ್ಟು ಜಾಮ್ ಆಗಿಬಿಟ್ಟಿರುತ್ತೆ. ಹೊರಮಾವಿನ ಸಾಯಿ ಲೇಔಟ್ 2ನೇ ಅಡ್ಡ ರಸ್ತೆಗೆ ಬಂದಿದ್ದೀವಿ ನಾವು. 2ನೇ ಅಡ್ಡ ರಸ್ತೆಯಲ್ಲಂತೂ ವೆಹಿಕಲ್ಗಳನ್ನ ರೋಡಲ್ಲಿ ನಿಲ್ಲಿಸ್ತಿದ್ದಾರೆ. ವೆಹಿಕಲ್ ಮುಳುಗೋಗ್ಬಿಟ್ಟಿದೆ, ಆಲ್ಮೋಸ್ಟ್ ನಾನು ಮುಳುಗೋಗ್ಬಿಟ್ಟಿದ್ದೀನಿ. ನೋಡ್ಕೊಂಡು ಮುಂದಗಡೆ ಸಾಕ್ತಾ ಇದ್ರೆ ನೀವು ಆಟೋ ಪ್ರಮಾಣ ನೀವು ನೋಡ್ತಿರ್ಬೋದು, ಆಟೋ ಯಾವ ರೀತಿ ಮುಳುಗಿದೆ ಅಂತ ಹೇಳ್ಬಿಟ್ಟು. ಆಟೋ ಕಂಪ್ಲೀಟಾಗಿ ಮುಕ್ಕಾಲು ಭಾಗ ಮುಳುಗಿದ್ರೆ ಕಾರ್ಗಳು ಸಹ ಮುಳುಗೋಗ್ಬಿಡ್ತಿದೆ. ಮುಂದೆ ಸಾಗದಷ್ಟು ನಾವು ಮುಳುಗ್ತಾನೆ ಹೋಗ್ತಿದೀವಿ ಹೊರತು ಯಾವುದೇ ಕಾರಣಕ್ಕೂ ಜನರಿಗಾಗ್ಲಿ ಇಲ್ಲಿರುವಂತಹ ವಾಸ ಮಾಡ್ತಿರೋ ಪರಿಸ್ಥಿತಿ ಆಗಲಿ ನಿಜಕ್ಕೂ ಸಹ ಶೋಚನೀಯವಾಗಿದೆ. ಇದಿರುವಂತಹ ಜಾಗ ನೀವು ನೋಡ್ತಿರ್ಬೋದು, ನನ್ನ ರೈಟ್ ಸೈಡಲ್ಲಿ ಟೂ ವೀಲರ್ಗಳೆಲ್ಲ ಸಹ ಕಂಪ್ಲೀಟ್ಲಿ ಬ್ಲಾಕ್ ಆಗಿಬಿಟ್ಟಿದೆ. ನನ್ನ ಲೆಫ್ಟ್ ಸೈಡ್ ಸಹ ಅದೇ ಪರಿಸ್ಥಿತಿ ಇದೆ, ಬ್ಲಾಕ್ ಆಗಿಬಿಟ್ಟಿದೆ. ಹೇಳೋರಿಲ್ಲ ಕೇಳೋರಿಲ್ಲ. ಜನ ಹೀಗಾದ್ರೆ ಹೇಗೆ ಬದುಕಬೇಕು ಅಂತ ಹೇಳ್ತಿದ್ದಾರೆ. ಲಕ್ಷ ಖರ್ಚು ಮಾಡಿ ಇನ್ವೆಸ್ಟ್ ಮಾಡಿ ಮನೆ ಎಲ್ರಿಗೂ ಸ್ವಂತ ಸೂರು ಇರಬೇಕು ಅಂತ ಆಸೆ ಇರುತ್ತೆ, ಸೂರಿಗೋಸ್ಕರ ಎಲ್ಲ ಕಟ್ಕೊಂಡಿರ್ತಾರೆ. ನೋಡಿ, ನಿನ್ನೆ ತಾನೇ ಪೇಷಂಟ್ನ ಕರ್ಕೊಂಬಂದ್ರಂತೆ ಇಲ್ಲಿಂದ. ಪೇಷಂಟ್ನ ಕರ್ಕೊಂಬಂದು ಒಳಗಡೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಇಲ್ಲಿ ಪರಿಸ್ಥಿತಿ ಈ ರೀತಿ ಇದೆ. ಸೊ ಈ ರೀತಿ ಪರಿಸ್ಥಿತಿ ಇದ್ರೂ ಒಬ್ರು ಬಂದು ಕೇಳೋರಿಲ್ಲ, ಕ್ಲಿಯರ್ ಮಾಡೋರಿಲ್ಲ. ಸರ್ ನಮಸ್ತೆ, ಏನಾಯ್ತು ಸರ್? ಫ್ಲಡ್ ಆಗಿದೆ ಅಷ್ಟೇ. ಯಾರು ಬಂದು ರಾತ್ರಿ 2 ಗಂಟೆಯಿಂದ ಫೋನ್ ಮಾಡ್ತಾನೆ ಇದೀವಿ, ಯಾರು ಬಂದು ಕೇಳೋರು ಗತಿ ಇಲ್ಲ. ಹಿಂಗೆ ರಾತ್ರಿ ಎಲ್ಲ ಹಿಂಗೆ ನಿದ್ರೆ ಇಲ್ಲದೆ ಹಿಂಗೆ ರೋಡಲ್ಲಿ ಕೂತಿದ್ವಿ. ಅಕ್ಕಪಕ್ಕ ಮನೆ ಚಿಕ್ಕ ಮನೆಯಲ್ಲಿರೋರ್ಗೆಲ್ಲ ಕರ್ಕೊಂಡ್ಬಂದು ಕೂಡಿಸ್ಕೊಂಡು, ಪಾಪ ನೋಡಿ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ, ಅವರು ಇಲ್ಲೇ ಇದ್ದಾರೆ. ಇವಾಗ ಇದಕ್ಕೆ ಏನು ಮಾಡೋದು ನಮಗೂ ಗೊತ್ತಾಗ್ತಾಯಿಲ್ಲ ಸರ್. ಪೂರ್ತಿ ಫ್ಯಾಮಿಲಿ ಎಲ್ಲ ಹಳ್ತಾವ್ರೆ, ಏನಾಗಿದೆ ಅಂತ ಸರ್? ರಾತ್ರಿಯಿಂದ ಯಾರು ಒಬ್ರು ಬರ್ತಾರೆ? ಅದೇ ಅವ್ರ ಮನೆಯಲ್ಲಿ ಫುಲ್ ಅವರು ಆ ಮನೆಯಲ್ಲಿ ಇರೋರು, ಆ ಮನೆಯಲ್ಲಿ ಇರೋದು ಎಲ್ಲ ತಿನ್ನೋಕ್ಕೂ ಏನಿಲ್ಲ, ಎಲ್ಲ ನೀರಲ್ಲಿ ಹೊಡ್ಕೊಂಡು ಹೋಗಿತ್ತು. ಎಲ್ಲ ಎ ಟು ಝಡ್ ಹೊಟ್ಟೋಗಿದೆ. ಪೇಷಂಟ್ಗೆ ಆಂಬುಲೆನ್ಸ್ ಯಾರು ಬರೋಕಾರೋ ಜಾಗ ಇದೆಯಾ? ಏನಿಲ್ಲ ಸರ್. ಒಂದೊಮ್ಮೆ ನಿಮ್ ಡಾಗಿ ಈಚೆ ಕಡೆ ಬಂದ್ರೆ ಫುಲ್ ಕಂಪ್ಲೀಟ್ಲಿ ಮುಳುಗೋಗ್ಬಿಡುತ್ತೆ. ಓಕೆ, ಇನ್ನು ನೀವೀಗ ನೋಡ್ತಾ ಇರೋದು ಹೆಬ್ಬಾಳ ಫ್ಲೈಓವರ್ ಬಳಿ ಇರ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಅಲ್ಲೂ ಅಷ್ಟೇ ಕೆಳಗಡೆ ಅಂದರೆ ನೀವು ಸರ್ವಿಸ್ ರೋಡಲ್ಲಿ ಹೋದರೆ ಇದೇ ಪರಿಸ್ಥಿತಿ. ಹೆಬ್ಬಾಳ ಫ್ಲೈಓವರ್ ಮೇಲೆ ಹೋದಾಗ ಗೊತ್ತಾಗಲ್ಲ ಸಮಸ್ಯೆ. ಹೆಬ್ಬಾಳ ಸರ್ವಿಸ್ ರೋಡಲ್ಲಿ ಹೋಗಬೇಕು, ಅವಾಗ ಗೊತ್ತಾಗುತ್ತೆ. ಒಂದು ಸೈಡ್ ಕಂಪ್ಲೀಟ್ ಹಳ್ಳದ ಜಾಗ ಅದು. ಆ ಹಳ್ಳದ ಜಾಗದಲ್ಲಿ ಒಂದು ಸ್ವಲ್ಪ ಮಳೆ ಬಂತು ಅಂತಂದ್ರೂ ನೀರು ನಿಂತ್ಕೊಂಡ್ಬಿಡುತ್ತೆ. ನೀವು ಆ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ. ಹೆಬ್ಬಾಳ ಫ್ಲೈಓವರ್ ಕೆಳಗಡೆ ದೃಶ್ಯ ಒಂದು ಕಡೆ ಸಂಜಯ್ ನಗರಕ್ಕೆ ಹೋಗುತ್ತೆ, ಒಂದು ಕಡೆ ಮತ್ತೊಂದು ಕಡೆ ಸಹಕಾರ ನಗರಕ್ಕೆ ಹೋಗುತ್ತೆ. ಆ ಭಾಗ ಏನಿದೆ ಜಂಕ್ಷನ್ನು, ಅಲ್ಲಂತೂ ಯಾವಾಗಲೂ ಇದೇ ನೀರು. ಸ್ವಲ್ಪ ಒಂದು ಅರ್ಧ ಗಂಟೆ ಮಳೆ ಬಿದ್ದರೂ ಕೂಡ ನೀರು ತುಂಬಿಕೊಳ್ಳುತ್ತೆ. ಇನ್ನು ರಾತ್ರಿ ಇಡೀ ಸುರಿದಿರೋ ಮಳೆ ಪರಿಸ್ಥಿತಿ ಹೆಂಗಿರಬೇಕು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ.